ಮನಮೋಹನ ಪ್ರಿಯ ಬಾಬೇಗ ಬಾಬೇಗ ಸ್ವಾಮಿ ಬಾಬೇಗ ಪ್ರಿಯ ಬಾಬೇಗ ಮನಮೋಹನ. ಸ್ವಾಮಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು? ಮದನ ಮನೋಹರ ಸುಂದರ ನಾರಿ ಮಧುರಾದರ ಸ್ಮಿತ ನಯನ ಚಕೋರಿ ಮಂದಗಾಮಿನಿ ಮಧುರ ವಿಹಾರಿ ಚೆಲುವೆ ಬಾರೆ ಬಲ್ಲವೆ ನೀ ಚೆಲುವೆ ಬಾರೆ ಬಲ್ಲವೆ ಮಾಧವನ ಮನದರಸಿ ನೀ ಬೇಗ ಬಾರೆ ಮಾಧವನ ಮನದರಸಿ ನೀ ಬೇಗ ಬಾ ಚೆಲುವೆ ಬಾರೆ ಬಲ್ಲವೆ ನೀ ಚೆಲುವೆ ಬಾರೆ ಚೆಲುವಿನ ತಾರೆ ನೀ ಬಳಿ ಬಾರೆ ಚೆಲುವಿನ ತಾರೆ ನೀ ಬಳಿ ಬಾರೆ ಕಲವಿನ ಸುದಯ ಹರಿಸುತ್ತ ಬಾರೆ ಕಲವಿನ ಸುದಯ ಹರಿಸುತ್ತ ಬಾರೆ ಕನಸಲು ಮನಸಲು ನೀ ತುಂಬಿರುವೆ ಕನಸಲು ಮನಸಲು ನೀ ತುಂಬಿರುವೆ ಬಾರೆ ಬಾರೆ ನನ್ನ ಹೃದಯ ಕದಿ ಚೆಲುವೆ ಬಾರೆ ಬಲ್ಲವೆ ನೀ ಚೆಲುವೆ ಬಾರೆ ಬಲ್ಲವೆ. ರುಕ್ಮಿಣಿ ಕಣ್ಣಲ್ಲಿ ತುಂಬಿದೆ ಚಂದ್ರಿಕೆ ಚೆಲುವು ಕಣ್ಣಲ್ಲಿ ತುಂಬಿದೆ ಚಂದ್ರಿಕೆ ಚೆಲುವು ಹೃದಯದಿ ಅರಿದಿದೆ ಪ್ರೇಮದ ಬನಲು ಹೃದಯದಿ ಅರಿದಿದೆ ಪ್ರೇಮದ ಬನಲು ಪ್ರಣಯದ ಕಾವ್ಯವೇ ನೀನಾಗಿರುವೆ ಪ್ರಣಯದ ಕಾವ್ಯವೇ ನೀನಾಗಿರುವೆ ಬಾರೆ ಬಾರೆ ನನ್ನ ಹೃದಯೇಶ್ವರಿ ಚೆಲುವೆ ಬಾರೆ ಬಲ್ಲವೆ ನೀ ಚೆಲುವೆ ಬಾರೆ ಬಲ್ಲವೆ ಮಾಧವನ ಮನದರಸಿ ನೀ ಬೇಗ ಬಾರೆ ಮಾಧವನ ಮನದರಸಿ ನೀ ಬೇಗ ಬಾರೆ ಚೆಲುವೆ ಬಾರೆ ಬಲ್ಲವೆ ನೀ ಚೆಲುವೆ ಬಾರೆ ಬಲ್ಲವೆ ಚೆಲುವೆ. ರುಕ್ಮಿಣಿ, ಯುದ್ಧವೆಂದು ಅನಿವಾರ್ಯ, ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದಂತಹ ಅಚಿತ್ಯ ಅತ್ಯಾಚಾರ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯ ದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ. ಈ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯೋರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ದುಃಖ.
ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ ಮತ್ತೊಮ್ಮೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದೆ? ಪ್ರೇಮ ಮೂರ್ತಿಯಂದನೆ ನಾಮವೆಂದು ವಿಫಲವಾಯಿತು. ಪ್ರೇಮ ಮೂರ್ತಿಯಂದನೆ ನಾಮವೆಂದು ವಿಫಲವಾಯಿತು. ಸಮರದಿಂದ ಪ್ರಾಣ ಹಾನಿ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತು. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತು. ಸಮರದಂಡ ಬಿಂದುಧರಣಿ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಪಾಪಹಾರಿಣಿ ಪಾಪಹಾರಿಣಿ. ಕೌದೈದಯ ನಿಧಾನ ಕೌದೈದಯ ನಿಧಾನ ಪವನ ಪ್ರಭಾವೇನ ಕೌದೈದಯ ನಿಧಾನ ಪವನ ಪ್ರಭಾವೇನ ಲೋಕಕೀರ್ತ ಶಾಂತಿ ಧರ್ಮರಾಜ ಕಾಪನಗೆ ಧರ್ಮರಾಜ ಕಾಪನಗೆ ಧರ್ಮಯುದ್ಧ ಬಂದೊದಗಿ ಧರ್ಮರಾಜ ಕಾಪನೆಗೆ ಧರ್ಮಯುದ್ಧ ಬಂದೊದಗಿ ಧರ್ಮರಾಜ ಕಾಪನೆಗೆ ಧರ್ಮಯುದ್ಧ ಬಂದೊದಗಿ ಕರ್ಮಭೂಮಿ ಭಾರತವು ಧನ್ಯ ಮಾಡುದೆ ಕಾಂತೆ ಧನ್ಯ ಮಾಡುದೆ ಕಾಂತೆ ಧನ್ಯ ಮಾಡುದೆ ಕಾಂತೆ ಧನ್ಯ ಮಾಡುದೆ ಧನ್ಯ ಮಾಡುದೆ ಧನ್ಯ ಮಾಡುದೆ
ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ. ಪುರಾತನ ಹಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರದತ್ವವಾಗಿ ಸುಸಜ್ಜಿತವನ್ನಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಸ್ವಾಮಿ, ಈ ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ ಇದ್ದಂತೆ. ಆ ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ? ಭ್ರಮೆಯಾನಂದವೇ ಇಹಲೋಕ. ರುಕ್ಮಿಣಿ, ಸ್ವಾಮಿ, ಮದಿಸಿದ ಜನರ ತುಳಿಯುವೆ ಪೂಗತ. ರುಕ್ಮಿಣಿ, ಭ್ರಮೆಯಾನಂದವೇ ಇಹಲೋಕ. ಜನರ ತುಳಿಯುವೆ ಪೂಗತ. ರುಕ್ಮಿಣಿ, ಮದಿಸಿದ ಜನರ ತುಳಿಯುವೆ ಪೂಗತ. ಭ್ರಮೆಯಾನಂದವೇ ಇಹಲೋಕ. ಈ ಭಯಬೇಕೆ ಗುಣಮತಿ ಕಾಂತೆ. ಭಯಬೇಕೆ ಗುಣಮತಿ ಕಾಂತೆ. ಕಲುಷದ ಸುಡುವೆ ಮರುಗುವೆ ಏಕೆ? ಕಲುಷಿತ ಸುಡುವೆ ಮರುಗುವೆ ಏಕೆ? ಭ್ರಮೆಯಾನಂದವೇ ಇಹಲೋಕ. ಆಸೆಯು ಕವಿದ ದೂಷಿತ ಕೌರವ. ಆಸೆಯು ಕವಿದ ದೂಷಿತ ಕೌರವ. ವೇಷದ ಸಮರ ರೈತವ ಅರಿಸೆ. ವೇಷದ ಸಮರ ರೈತವ ಅರಿಸೆ. ಮಾಡಿದ ಪಂಪಕ್ಕೆ ಊಡುವೆ ತಂತ್ರ. ಮಾಡಿದ ಪಂಪಕ್ಕೆ ಊಡುವೆ ತಂತ್ರ. ಪಾಂಡವ ವಿಜಯ ಪಾಂಡವ ವಿಜಯ ಗುರುಪತಿ ಪತನ. ಪಾಂಡವ ವಿಜಯ ಗುರುಪತಿ ಪತನ. ಅಂದಿಗೆ ಧರ್ಮದ ಉದಯಾನಂದ. ಅಂದಿಗೆ ಧರ್ಮದ ಉದಯಾನಂದ. ಪ್ರಿಯ ಸತಿ ರುಕ್ಮಿಣಿ ಚಿಂತಿಸಲೇಕೆ? ಪ್ರಿಯ ಸತಿ ರುಕ್ಮಿಣಿ ಚಿಂತಿಸಲೇಕೆ? ಕಲುಷಿತ ಸುಡುವೆ ಮರುಗುವೆ ಏಕೆ? ಕಲುಷಿತ ಸುಡುವೆ ಮರುಗುವೆ ಏಕೆ? ಭ್ರಮೆಯಾನಂದವೇ ಇಹಲೋಕ. ಮದಿಸಿದ ಜನರ ತುಳಿಯುವೆ ಪೂಗತ. ಮದಿಸಿದ ಜನರ ತುಳಿಯುವೆ ಪೂಗತ. ಭ್ರಮೆಯಾನಂದವೇ ಇಹಲೋಕ. ರುಕ್ಮಿಣಿ, ಕಾಳಸರ್ಪವನ್ನು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಆವಯವನ್ನು ಛೇದಿಸದ ಹೊರತು ಮತ್ತಾವ ಉಪಾಯವಿಲ್ಲ. ರುಕ್ಮಿಣಿ, ಆರ್ಯಾವರ್ತಕ್ಕೀಗ ಇಂತಹ ಅವಸ್ಥೆಯು ಉಂಟಾಗಿದೆ.
ಅಭಿಮಾನ ಸೂರೆಯಿಂದ ಪ್ರಮರ್ತರಾದ ಕ್ಷತ್ರಿಯ ವೀರರಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮದ ಹಂತರವು ಕಾಣಿಸಿಕೊಂಡಿದೆ. ರಕ್ತ ಶರೀರದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ರುಕ್ಮಿಣಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದಾದ್ರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ನೀನು ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸದೇವ ಈ ಘೋರ ಹತ್ಯಾಕಾಂಡವನ್ನಿಲ್ಲಲಿ. ಆಗಲಿ ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಮ್ಮೆ ಶಾಂತಿಗಾಗಿ ಪ್ರಯತ್ನಿಸುವೆನು. ಅದಕ್ಕಾಗಿಯೇ ನಾಳೆ ಕುರಸಭೆಗೆ. ಆದರೆ ನನ್ನ ಈ ಕೊರ ಪ್ರಯತ್ನವೂ ವಿಫಲವಾಗುವುದು ರುಕ್ಮಿಣಿ. ಸ್ವಾಮಿ, ಮತ್ತೊಮ್ಮೆ ಪ್ರಯತ್ನಿಸಿ ನೋಡು, ಸಫಲವೇ ಆಗದು. ಅಂಬುದಿನಿಧಿಯಂ ಉದಯಿಸಿದನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿನಿಧಿಯಂ ಉದಯಿಸಿದನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ್ನ ಹೃದಯ ರಂಗವ ಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲ ಸಿರೆ. ಮೋದದಿ ಸೆಳೆದ ಸದಮಲ ಸಿರೆ. ಅಂಬುದಿ ನಿಧಿ ಆವದೇವನು ನಿನ್ನ ಭಾವ ನಿರ್ಮಿಸಿದಾತ ನವಗುಣಗತಿ ಜೈ ಭಾರ್ಗವಿ. ಆವದೇವನು ನಿನ್ನ ಭಾವ ನಿರ್ಮಿಸಿದಾತ ನವಗುಣಗತಿ ಜೈ ಭಾರ್ಗವಿ. ಶಿವಸತಿ ಭವಾನಿಯೋ ಬೊಮ್ಮ ನರಸಿಂಹ ದೇವಿಯೋ. ಶಿವಸತಿ ಭವಾನಿಯೋ ಬೊಮ್ಮ ನರಸಿಂಹ ದೇವಿಯೋ. ನಿನ್ನ ರೂಪ ರಚಿಸಿದಂತಹ ಕುಂಚಕ್ಕೆ ನಿತ್ಯ ಬಳುವಳಿಸಲುವೆ. ನಿನ್ನ ರೂಪ ರಚಿಸಿದಂತಹ ಕುಂಚಕ್ಕೆ ನಿತ್ಯ ಬಳುವಳಿಸಲು ಸುರಭಿ ಸಿರಿದಪ್ಪಿಯ ವರಿಸಿದನ. ಸುರಭಿ ಸುಬೋದಯದಿ ಸಿರಿದೇವಿಯ ವರಿಸಿದನ. ಬಂದನ್ನ ಮಂದಿಯೊಳಾನಂದ ಪಡಿಸೋ, ಬಂದನ್ನ ಮಂದಿಯೊಳಾನಂದ ಪಡಿಸೋ. ಅಂಬುದಿ ನಿಧಿಯೇ ಉದಯಿಸಿದ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿ ಉದಯಿಸಿದ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಸದಮಲ ಸಿರಿ. ಮೋದದು ಸೆಳೆದ ಸದಮಲ ಸಿರಿ. ಅಂಬುದಿ ನಿಧಿಯಂ ರುಕ್ಮಿಣಿ. ಕಡಲ ಮಡಿಲೆನೆ ಮೋಡಿ ಬಂದ ಕ್ಷಣ ಮೋಡಿ ಹಾಡಿದೆ ಸುಡಿ ನೋಟದಿ. ನಾಡಿ ಮಿಡಿಸಿಯನ್ನ ಹೃದಯ
ಕಾಡಿನ ವನವಾಸವೂ ಆಯಿತು, ಪರರ ಸೇವೆಯೂ ಆಯಿತು. ಬದುಕಿರುವ 4-6 ದಿನವಾದರೂ ಸಂತೋಷವಾಗಿರೋಣವೆಂದುಕೊಂಡರೆ ನನ್ನ ದುರಾದೃಷ್ಟದಿಂದ ಅದು ಮಣ್ಣು ಪಾಲಾಯಿತು. ಎಲ್ಲಿರುವೆ ವಾಸುದೇವ, ನೀನದೆಲ್ಲಿರುವೆ? ಫಳಫಳನೆ ಮುತ್ತಿನಂದದಿ ಜಲಬಿಂದುಗಳಲ್ಲಿ ಮುಕ್ಷಿಯನ್ನುಡಿಸಿದೆ. ಬಳಲಿಹಳು ಕೋಮಲಾಂಗಿ, ಬಳಲಿಹಳು ಕೋಮಲಾಂಗಿ, ಮಿದುಳಲೇನೊದಗಿಹುದೋ ಬೇಳೆಲೆ ಸುಖ ಮೃದುವಾಣಿ. ದೇವಿ ಇಂತು ಮಹಾಚಿಂತೆ ಏಕೆ ಕೇಳಲು ಸುಂದರಿ ಅಚ್ಚರ, ಇಂತು ಮಹಾಚಿಂತೆ ಏಕೆ ಕೇಳಲು ಸುಂದರಿ, ಇವಾಗ ನಿನಗೆ ಬೇಳ ನೀರೇ ಗಂಭೀರ, ಇವಾಗ ನಿನಗೆ ಬೇಳ ನೀರೇ ಗಂಭೀರ, ಇಂತು ಮಹಾಚಿಂತೆ ಏಕೆ ಕೇಳಲು ಸುಂದರಿ. ಮಾರನ ಪತಾಕೆ ಮನದಿ ಬೇಸರವೇಕೆ, ಮಾರನ ಪತಾಕೆ ಮನದಿ ಬೇಸರವೇಕೆ, ಸರಕಲ ವಿಲಾಸ ಸೌಭಾಗ್ಯ ನಿವಾಸ ಅಚಲ, ಸರಕಲ ವಿಲಾಸ ಸೌಭಾಗ್ಯ ನಿವಾಸ, ಇಂತು ಮಹಾಚಿಂತೆ ಏಕೆ ಕೇಳಲೆ ಸುಂದರಿ, ಇವಾಗ ನಿನಗೆ ಬೇಳ ತೀರಾ ಗಂಭೀರ, ಇವಾಗ ನಿನಗೆ ಬೇಳ ತೀರಾ ಗಂಭೀರ, ಇಂತು ಮಹಾಚಿಂತೆ ಏಕೆ ಕೇಳಲೆ ಸುಂದರಿ. ವರವೈಭವ ಬಾಸುರಿ ವದನಂ ಕಳೆಗುಂದಿದೆ ಅಚ್ಚಲೆ, ವರವೈಭವ ಬಾಸುರಿ ವದನಂ ಕಳೆಗುಂದಿದೆ, ಪರ್ಯಪೇಳು ನೀ ಬಾಷ್ಪ ಜಲವ ಸುರಿಸಲೇಕೆ, ಪರ್ಯಪೇಳು ನೀ ಬಾಷ್ಪ ಜಲವ ಸುರಿಸಲೇ, ಪರಿಜನರ ನೇರ ನೀರು ಪಾಪೋಕ್ತಿಯ ನಾಡಿದರೆ, ಪರಿಜನರ ನೇರ ನೀರು ಪಾಪೋಕ್ತಿಯ ನಾಡಿದರೆ, ಇಂತು ಮಹಾಚಿಂತೆ ಏಕೆ ಕೇಳಲೆ ಸುಂದರಿ, ಇವಾಗ ನಿನಗೆ ಬೇಳ ತೀರೇ ಗಂಭೀರ, ಇವಾಗ ನಿನಗೆ ಬೇಳ ತೀರೇ ಗಂಭೀರ, ಇಂತು ಮಹಾಚಿಂತೆ ಏಕೆ ಕೇಳಲೆ ಸುಂದರಿ, ಕೇಳಲೆ ಸುಂದರಿ, ಕೇಳಲೆ ಪಾಂಚಾಲೆ. ಪ್ರಿಯತಮೆ, ಏನಾಯಿತು? ವ್ಯಸನದಿಂದಿರುವೆ ಏಕೆ? ನಿನ್ನನ್ನೊಲಿಸಲು ನಾನಿಲ್ಲವೇ? ಈ ಜಗದೊಳತ್ಯಧಿಕ ಬಲಶಾಲಿ ಪರಾಕ್ರಮಿ ಈ ಪ್ರಚಂಡ ಭೀಮನ ಶೌರ್ಯ ಪರಾಕ್ರಮವು ನಿನಗೆ ತಿಳಿಯದೆ ದೇವಿ, ತಿಳಿಯದೆ? ಒಳಗಿಕ್ಕೋ ನಿನ್ನ ಶೌರ್ಯವನ್ನು ದೇವಿ. ಮರೆತಿಯ ಅಂದು ಕುರುಸಭೆಯಲ್ಲಿ ನನಗಾದ ಅಪಮಾನವನ್ನು? ಎಷ್ಟೇ ಆಗಲಿ ಭೀಮಸೇನಲ್ಲವೇ? ದೇವಿ, ಸಾಕು ಮಾಡು ನಿನ್ನ ಬಿರುನುಡಿಗಳನ್ನು. ಈ ಹಿಂದೆ ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ನುಡಿಯಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನೇನು ಕೈಲಾಗದ ಹೇಡಿ ಎಂದು ಭಾವಿಸಿದೆಯಾ? ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳು ಹಿಂದು ಮುಂದಾದರೂ ಸರಿಯೇ, ಸಪ್ತ ಸಾಗರಗಳೇ ಏಕಕಾಲದಲ್ಲಿ ಹೊತ್ತಿ ಹೋದರೂ ಸರಿಯೇ, ತ್ರಿಮೂರ್ತಿಗಳೇ ನನಗೆ ಎದುರಾದರೂ ಸರಿಯೇ, ದುರುಳ ದುರ್ಯೋಧನ ದುಶ್ಯಾಸನ ಕೌರವರ ಶತರುಂಡಗಳನ್ನು ಹೊರಗುರುಳಿಸಿ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳದಿದ್ದರೆ ನಾನು ಬಂಡ ಭಕನನ್ನು ಕೊಂದ ಪ್ರಚಂಡ ಭೀಮನೇ ಅಲ್ಲ. ಪುರುಷರಿಗಿಲ್ಲ ವೀರ ಶಿಖಾಮಣಿಗಳು ತಾವೇ ಅಲ್ಲವೇ ಪ್ರಿಯ? ವೀರರಲ್ಲಿ ವೀರರು, ಶೂರರಲ್ಲಿ ಶೂರರು, ಜಗದೇಕ ಮಲ್ಲನಲ್ಲವೇ? ದೇವಿ,
ನಿಲ್ಲಿಸು ಈ ನಿನ್ನ ಹೊಗಳಿಕೆಯ ಮಾತುಗಳನ್ನು ಎಂದು ನಾನು ರಣಾಂಗಣ ಮಧ್ಯದಲ್ಲಿ ನಿಂತು ಆ ದುರುಳ ದುರ್ಯೋಧನನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಒದ್ದು 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 ಈ ನನ್ನ ನೆಚ್ಚಿನ ಕಥೆಯಿಂದ ಅವನ ತೊಡೆಯನ್ನು ನೊಚ್ಚು ನೂರು ಮಾಡಿ ಆ ದುರುಳ ದುಶ್ಯಾಸನ ಕೊಡಲನ್ನು ಬಗೆದು ಈ ನಿನ್ನ ಬಿಡುಮುಡಿಯನ್ನು ಕಟ್ಟಿಸುವೆನೋ ಅಂದು ನನ್ನನ್ನು ಹೊಗಳುವೆಯಂತೆ. ಅಲ್ಲಿಯವರೆಗೂ ಈ ನಿನ್ನ ಹೋಳಿಕೆ ಮಾತುಗಳು ನನಗೆ ಅನವಶ್ಯಕ ದೇವಿ, ಅನವಶ್ಯಕ. ಪಾಂಚಾಲಿ ಪಾಂಚಾಲಿ. ಓಹೋ ಅರ್ಜುನ, ಬರಬೇಕು. ಮರೆತಿಯಾ? ಅಂದು ಪುರಸಭೆಯಲ್ಲಿ ಆ ಕರ್ಣನ ಶಿರಸ್ಸನ್ನು ಧರೆಗೊಳಿಸುವೆ ಎಂದು ನೀನು ಮಾಡಿದ ವಾಗ್ವಾದ ಏನಾಯಿತು? ಏಕೆ ಮರೆತು ಹೋದರೇನು? ಪಾಂಚಾಲಿ, ಒಂದು ರಾಜಸಭೆಯಲ್ಲಿ ಧರ್ಮಜನ ಧರ್ಮಪಾಶಕ್ಕೆ ಬದ್ಧನಾಗಿ ಕ್ಷಣಕಾಲ ಮಂತ್ರಮುಗ್ಧನಾದ ಸಿಂಹದಂತೆ ಸಿಂಹನಿದ್ದ ಮಾತ್ರಕ್ಕೆ ನನ್ನನ್ನು ಹೇಳಿ ಎಂದು ಭಾವಿಸಿದೆಯಾ? ಪಾಂಡವ ಧನವನ್ನು ದಯಿಸಿ ಕಾಲರೇಖ ನಿವಾತಕರನ್ನು ಮರ್ದಿಸಿ ಅರನನ್ನು ಮೆಚ್ಚಿಸಿ ಪಾಶುಪದವಂ ಪಡೆದ ಈ ಗಾಂಡೀವಿಯ ಪರಾಕ್ರಮದೆದುರು ನಿನ್ನೆಯ ನಿಂದನೆಯ ನುಡಿಯೇ ಕೇಳು. ಮುಂದೆ ನಡೆಯುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಈ ನನ್ನ ಗಾಂಡೀವದಿಂದ ತರಂಗವಾಗಿ ಹೊರಹೊಮ್ಮುವ ದಿವ್ಯಾಸ್ತ್ರಗಳಿಂದ ಆ ದುರುಳ ಕೌರವರ ಗುಂಡಿಗೆಯನ್ನು ಸೀಳು. ಅಂದು ರಾಜ್ಯಸಭೆಯಲ್ಲಿ ನಿನ್ನನ್ನು ಹಪ ಮಾಡಿದ ಆ ದುರುಳ ದುರ್ಯೋಧನ ಅವನ ಮಾತಿಗೆ ಮಾತು ಬೆಳೆಸಿ ಗಹಗಹಿಸಿ ನಕ್ಕನಲ್ಲ ಆ ಸೂತ, ಅವನ ಶಿರಸ್ಸನ್ನು ಛೇದಿಸುವುದಾಗಿ ಅಂದು ನಾನು ಮಾಡಿದ ಪ್ರತಿಜ್ಞೆಯನ್ನು ಮರೆತಿರುವೆಯಾ? ಇಂತಹ ಗಂಡಂದಿರು ನಿನಗಿರುವಾಗ ನೀನೇಕೆ ಚಿಂತಿಸುವೆ? ಶಾಂತವಾಗು ಪಾಂಚಾಲಿ. ಆಹಾ, ಸಹೋದರ ಭೀಮಾರ್ಜುನರೇ, ಕೌರವರ ಕಪಟ ಜೂಜಿನಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡ ನಾವು ಷರತ್ತಿನಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ನಿಮ್ಮಗಳ ಸಹಾಯದಿಂದಲೂ ಶ್ರೀಕೃಷ್ಣನ ದಯದಿಂದಲೂ ಕಳೆದಿದ್ದಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಆ ಕೌರವರು ಯುದ್ಧದಿಂದಲೇ ಪಡೆಯಬೇಕೆಂದು ತಿಳಿಸಿದ ಮೇಲೆ ಯುದ್ಧದ ಮಾತು ನನಗೊಪ್ಪುವುದಿಲ್ಲ. ಆದರೆ ಶ್ರೀಕೃಷ್ಣನು ಬರಲಿ, ಸಂಧಾನದಿಂದಲೇ ನಮಗೆ ಪಡೆಯಬೇಕೆಂಬುದು ನನ್ನ ಇಚ್ಛೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ತಿಳಿಸಿದರೆ? ಅಣ್ಣ ಧರ್ಮನಂದನ, ಸಮಸ್ತ ಲೋಕಾನುಭವವುಳ್ಳ ನಿಮಗೆ ವಿರುದ್ಧವಾಗಿ ನುಡಿದನೆಂದು ಭಾವಿಸಬೇಡಿ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಅಲ್ಲೋಲ ಕಲ್ಲೋಲವಾಗಿರುವ ಈ ನನ್ನ ಆತ್ಮಸ್ಥೈರ್ಯವು ಸತ್ವ ಪರೀಕ್ಷೆಗೆ ಸವಾಲಾಗಿ ನಿಂತಿದೆ. ಸಪ್ತ ದೀಪೋದ್ಗಾರ ನಭೋ ಮಾರ್ಗಗಳೇ ಚಲಿಸಬಹುದು. ಸುರ ನರ, ಕಿನ್ನರ ಕೆಂಪುರುಷ, ಗಂಧರ್ವ, ಯಕ್ಷ ಪಾಲಾಕ್ಷರೇ ಎದುರಾಗಲಿ. ಆ ಕ್ಷತ್ರಿಯೋಚಿತ ಧರ್ಮವನ್ನು ನುಂಗಲು ಹೊರಟಿರುವನಲ್ಲ, ಆ ಕುರುಕುಲವನ್ನು ತಲೆ ಎತ್ತಲು ಬಿಡುವುದಿಲ್ಲ. ಈ ಭರತ ಭೂಮಿಯನ್ನು ಚಿತ್ರವಾಗಿ ಪಡೆಯಲು ಹೊರಟಿರುವನಲ್ಲ, ಆ ದುರುಳ ದುರ್ಯೋಧನ, ಅವನ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿರುವುದೋ ನಾನು ನೋಡಲೇಬೇಕು. ಅದು ಅಲ್ಲದೆ ಈ ನಮ್ಮ ಕುಲಸತಿ ಪಾಂಚಾಲಿಯನ್ನು ತೊಟ್ಟು ಊರಲು ಕರೆದನಲ್ಲ, ಆ ದುರುಳ ದುರ್ಯೋಧನನ, ಅವನ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿರುವುದು ನಾನು ನೋಡಲೇಬೇಕು. ಈ ಭರತ ಭೂಮಿಯಲ್ಲಿ ನನಗಾರು ಸರಿಸಮಾನರಿಲ್ಲವೆಂದು ಹಿಕ್ಕೆ ಮೆರೆಯುತ್ತಿರುವ ಹುಚ್ಚು ಮಾನವನ ದಕ್ಷತೆಯನ್ನು ಕಂಡು ಸುಮ್ಮನಿರಲು ಪಾಂಡವರೇನು ಬಲಹೀನರೇನಣ್ಣ, ಬಲಹೀನರೇ. ಅವನಂತ ಛಲವಂತನಾದರೆ ತೊಟ್ಟು ರಣಾಂಗಣದಲ್ಲಿ ನಿಲ್ಲಲಿ. ಅದೆಷ್ಟೇ ಕೋಟ್ಯಾಧೀಶರಾಗಿ ಬಂದರು ಸಾಟಿ ಇಲ್ಲದೆ ಆ ಗುರು ರಕ್ತವನ್ನು ತೋರಿಸಿಯೇ ಬಿಡುತ್ತೇನೆ. ಯೋಧ ನಾನದಕ್ಕೆ ಸದಾ ಸಿದ್ಧ. ಅಣ್ಣ ಧರ್ಮನಂದನ,
ಧರ್ಮ ತತ್ಪರರಾದ ತಮ್ಮ ಆಜ್ಞೆಗೆ ವಿರುದ್ಧವಾಗಿ ನಡೆಯುವುದಿಲ್ಲ. ಆದರೆ ಆ ಕಳ ವಿರೋಧಿ ಕೌರವರ ತಲೆಗಳನ್ನು ಸೀಳದೆ ಬಿಡುವುದಿಲ್ಲ. ನಿಮ್ಮ ಸತ್ಯವಾಕ್ಯ ಪರಿಪಾಲನೆಯೇ ನಮ್ಮ ಮುಖ್ಯ ಉದ್ದೇಶ. ಆದರೆ ಅಗ್ರಜ ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಯುದ್ಧವು ನಡೆದೇ ತೀರಬೇಕು. ಸಹೋದರ ಭೀಮ ಅರ್ಜುನರೇ, ಸಹಸ್ರಾರು ವರ್ಷಗಳಿಂದ ತಪಸ್ಸು ಮಾಡಿದ್ದು ವ್ಯರ್ಥವಾದರೆ ಪುನಃ ಅದನ್ನು ಗಳಿಸಲಾದೀತೆ? ಯುಗ ಯುಗ ಕಳೆದರೂ ಸಾಧ್ಯವಿಲ್ಲ. ಆದರೆ ನಿಮ್ಮಗಳ ಬಯಕೆ ಧರ್ಮ ಸಮ್ಮತವಾದರೆ ಫಲಾಫಲಗಳನ್ನು ಚಿಂತಿಸುವ ಅಗತ್ಯವಿಲ್ಲ. ಇನ್ನು ನಮಗುಳಿದಿರುವುದು ಸಹನೆ, ಶಾಂತಿ. ಶಾಂತಿ 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 ಇನ್ನೂ ಬಿಟ್ಟಿಲ್ಲವೇನಣ್ಣ ನಿಮಗೆ ಹುಚ್ಚುತನದ ಭ್ರಾಂತಿ? ಶಾಂತಿ ಎಂಬ ಸಾಗರದ ಕಡೆಲೊಡೆದು ಕೀಡಿ ಕೆರಳಿ ಕೀಡಿಗೈದು ದ್ವೇಷ ಪ್ರತೀಕಾರದ ಜ್ವಾಲೆಯನ್ನೇ ಬುಗುಳುತ್ತಾ ನಿಂತಿರುವಾಗ ಇನ್ನೆಲ್ಲುವುದಣ್ಣ ಶಾಂತಿ, ಸಹನೆ? ದರ್ಪದ ಕುಡಿ ಕಿತ್ತೊಗೆದು ಗಂಡುತನದ ಬಂಡರನ್ನು ಮುಷ್ಟಿ ಮಾತ್ರದಿಂದ ಸಂಹರಿಸಬಲ್ಲ ಈ ಪಾಂಡವರು ಆ ಜುರುಳ ದಾಯಾದಿಗಳ ಶಾತಾರುಂಡಗಳನ್ನು ಈಡಾಡದೆ ಬಿಡುವುದಿಲ್ಲ. ಅಗ್ರಜ, ಪಾಂಡವರ ಮಾನ ಮಣ್ಣು ಪಾಲಾಗುವ ಮೊದಲು ಬಂದೊದಗಲಿದೆ ಭಯಂಕರವಾದ ಘೋರ ಯುದ್ಧ. ಇಲ್ಲಿಯವರೆವಿಗೂ ಈ ನಿನ್ನ ಸಹನೆ ಶಾಂತಿಯಿಂದ ನಿನ್ನ ಧರ್ಮದ ಗೊಡ್ಡು ಧರ್ಮಕ್ಕೆ ಅಲೆಯೊಡ್ಡಿ ನಾವು ಪಟ್ಟ ಕಷ್ಟಗಳೇ ಸಾಕು. ಶಾಂತಿ ಸಹನೆಯನ್ನು ಈ ಪ್ರಚಂಡ ಭೀಮ ಸಹಿಸಲಾಗದು. ಆ ದುರುಳ ಕೌರವರನ್ನು ದರೆಯೊಳಿರಲು ಬಿಡುವನೇ. ಕೌರವರನ್ನು ಮರಣಗೊಳಿಸದೆ ದರೆಯೊಳಿರಲು ಬಿಡುವನೇ. ಬರದವರ ರಕ್ತಪಾನ ಮಾಡದಿರುವನೇ. ಬರದವರ ರಕ್ತಪಾನ ಮಾಡದಿರುವನೇ. ಪಟ್ಟಿಯ ಮುಡಿ ಮೆಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದವಿ ಮೆಟ್ಟಿಕೊಳ್ಳುವೆ. ದರ್ಪದಿ ತೊಡೆ ಕಟ್ಟಿದವನ ಕುಟ್ಟಿಕೊಳ್ಳುವೆ, ತಲೆಯೋಳು ಕುಟ್ಟಿಕೊಳ್ಳುವೆ. ಪಟ್ಟಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದವಿ ಮೆಟ್ಟಿಕೊಳ್ಳುವೆ. ದರ್ಪದಿ ತೊಡೆ ಕಟ್ಟಿದವನ ಕುಟ್ಟಿಕೊಳ್ಳುವೆ, ತಲೆಯೋಳು ಕುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ರಣದೊಳಿರಲು ಬಿಡುತ್ತದೆ. ರಣದೊಳವರ ರಕ್ತಪಾನ ಮಾಡದಿರುತ್ತದೆ. ರಣದೊಳವರ ರಕ್ತಪಾನ ಮಾಡದಿರುತ್ತದೆ. ಸಹೋದರ, ಹೀಗೇನು ಮಾಡಲಿ? ಸಹೋದರರ ಇಚ್ಛೆಯಂತೆ ನಡೆಯಲಿ ಅಥವಾ ಭರತ ಮಾತೆಯ ರಕ್ತದ ಮಡುವಿನಲ್ಲೇ ಮುಳುಗಿಸಲಿ? ನನಗೊಂದೂ ತೋಚದಂತಾಯ್ತಲ್ಲ. ಸಹೋದರ ಭೀಮಾರ್ಜುನರೇ, ಈ ವಿಚಾರದಲ್ಲಿ ದುಡುಕುವುದು ಬೇಡ. ಶ್ರೀಕೃಷ್ಣನು ಬರಲಿ, ಆ ನಂತರವೇ ಮುಂದಿನ ವಿಚಾರವನ್ನು ಆಲೋಚಿಸೋಣ. ಅದೋ ನಮ್ಮ ಮರೆಯನ್ನಾಲಿಸಿ ಶ್ರೀಕೃಷ್ಣ ಪರಮಾತ್ಮನು ದಯಮಾಡಿಸುತ್ತಿರುವನು. ಪರಮಾತ್ಮ, ಪಾಂಡುಪುತ್ರನ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ, ನಿನಗೆ ಮಂಗಳವಾಗಲಿ. ಆಶೀರ್ವದಿಸಣ್ಣ. ತಂಗಿ, ನಿನಗೂ ಮಂಗಳವಾಗಲಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ಸಮ್ಮತಿಸಿದೆಯಾ ದೇವ? ನೀನು ನಮ್ಮ ಮೇಲಿಟ್ಟಿರುವ ವಾತ್ಸಲ್ಯವು ಅದೃಶ್ಯವಾದದ್ದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ನ್ಯಾಯವಾಗಿ ದೊರೆಯಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಲ್ಲಿ ಏನು ಪ್ರಯೋಜನ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ಸಮರವನೊಲ್ಲೆನಯ್ಯ ಕಮಲಾಕ್ಷ, ಜಲದ ಬಬುಳಿಯಂತೆ ಸಿರಿಮೋಗ ನಶ್ವರ.
ಬಬುಳಿಯಂತೆ ಸಿರಿಭೋಗ ನಶ್ವರ ಹಿಮದನ್ವಯ ಅಶಾಶ್ವತ ನರ ಜನ್ಮ ಪರಮಾತ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಸಮರವನೊಲ್ಲೆನಯ್ಯ ದರೆಯ ದುರಾಸೆಗೆ ಕಾಳಗ ಬಯಸಿ ದರೆಯ ದುರಾಸೆಗೆ ಕಾಳಗ ಬಯಸಿ ನರ ಹತ್ಯೆಗೆ ನಾ ಗುರಿಯಾಗುವುದೇ ನರ ಹತ್ಯೆಗೆ ನಾ ಗುರಿಯಾಗುವುದೇ ಗುರು ಪಾಂಡವರ ಶವಗಳ ಕಾಮುದೇ ಹೆಣ್ಣು ಒಂದು ಮಣ್ಣಿಗೋಸ್ಕರ ಹೆಣ್ಣು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಾಡಿದರು ಹಿಂದೆ ಅನೇಕರು ಒಡೆದಾಡಿ ಮಾಡಿದರು ಭರತ ಭೂಮಿಯನ್ನು ಯಾರಾಳಿದರು ಸರಿಯೇ ಭರತ ಭೂಮಿಯನ್ನು ಯಾರಾಳಿದರು ಸರಿಯೇ ಸಮರವನಲ್ಲೆನಯ್ಯ ಕಮಲಾಚ ಚಲ್ಲದ ಬಬುಳಿಯಂತೆ ಸಿರಿಭೋಗ ನಶ್ವರ ಜಲದ ಬಬುಳಿಯಂತೆ ಸಿರಿಭೋಗ ನಶ್ವರ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಸಮರವನೊಲ್ಲೆನಯ್ಯ ಸಮರವನೊಲ್ಲೆನಯ್ಯ ಯದುಪತಿ ನನ್ನಿಂದ ಒಂದು ತೃಣ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧ ಎಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಲಿ. ಕಲುಷಿತೆಯಿಂದ ಭರತ ಮಾತೆಯ ಶಿರದಲ್ಲಿ ಎಪ್ಪುಗಟ್ಟುವ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ. ಆದರೆ ನೀನು ನನ್ನ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು ಮುಕುಂದ. ಧರ್ಮನಂದನ, ಸತ್ಪುರುಷರ ಹೃದಯ ಮಂದಿರವು ದುಷ್ಟ ದುರಾಚಾರಿಗಳಿಂದ ಅಪವಿತ್ರವಾಗಬಾರದೆಂಬ ಧರ್ಮ ಬೋಧನೆ ಇದು. ನಿನ್ನ ಮನದ ಇಚ್ಛೆಯನ್ನು ಧರ್ಮಸಮ್ಮತವಾದದ್ದೇ. ಆದರೆ ಇದಕ್ಕೆ ನಿನ್ನ ಸಹೋದರರು ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗಟ್ಟು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಮುನ್ನುಗ್ಗಿ ಭೇದಿಸೋಣವೆಂದರೆ ಧಾತೃ ಎಂಬ ಪಾಶ ನಮ್ಮನ್ನು ಅಂಧರನ್ನಾಗಿ ಮಾಡಿದೆ. ಚಿಚಿ, ನೋಡಬೇಕು ಈ ನಮ್ಮ ಏಡಿ ಜನ್ಮವನ್ನು. ವಾಸುದೇವ, ಆದಿಯಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದ. ಅವುಗಳನ್ನು ಮೆಟ್ಟಿ ಮುನ್ನುಗ್ಗೋಣವೆಂದರೆ ಅಗ್ರಜನೆಂಬ ಧರ್ಮದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ನಮ್ಮ ಏಡಿ ಜನ್ಮಕ್ಕೆ ಧಿಕ್ಕಾರವು. ಅರ್ಜುನ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ನಕುಲ ಸಹೋದರರು ಅಗ್ರಜನ ನಿರ್ಧಾರಕ್ಕೆ ತಲೆಬಾಗುವರು. ತಂಗಿ ದೃಪದನಂದಿನಿ, ಏಕಮ್ಮ ಕಿನ್ನಳಾಗಿ ಸುಮ್ಮನೆ ನಿಂತಿರುವೆ. ಈ ನಿನ್ನ ಪತಿಗಳ ನಿರ್ಧಾರವು ನಿನಗೆ ಧರ್ಮಸಮ್ಮತವಲ್ಲವೇ? ಮಡದಿಗಾದ ಅಪಮಾನದ ಕಡೆಗೆ ಕ್ಲೇಶವೂ ಗಮನ ಕೊಡದ
ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು ಕೃಷ್ಣ? ಜನಾರ್ದನ ವೇಣುಲೇನ ಅಣ್ಣ, ಕೈ ಹಿಡಿದ ಧರ್ಮ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಧರ್ಮ ಪ್ರಭು ಇವರು ನನ್ನ ಪತಿ. ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡ ಬಕನನ್ನು ಕೊಂದ ಮಹಾದೂರ್ದಂಡ. ಹೇಗೆ ಬೇಕು ಈ ಗದಾ ದಂಡ? ಅದರ ಮೂಲೆಯಲ್ಲಿ ಬಿಸಿಟು, ಕೈಯಲ್ಲಿ ಸೌಟು ಹಿಡಿದು ಪಾಕಶಾಲೆಗೆ ಹೋಗಿ. ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಡೀವಿ, ದಶನಾಮಾಂಕಿತ ಪರಶಿವನಿಗೆ ಹೋರಾಡಿ ಪಾಶುಪಥಾಸ್ತ್ರವನ್ನು ಪಡೆದ ಮಹಾವೀರ. ನಿನಗೇಕೆ ಬೇಕು ಈ ಪಾಶುಪಥಾಸ್ತ್ರ? ಸುಮ್ಮನಾಗಿ ಅದರ ಮೂಲೆಯಲ್ಲಿ ಬಿಸಿಟು, ಕಾಲಿಗೆ ಗೆಜ್ಜೆ ಕಟ್ಟಿ ಥಕ ಥೈ ಥಕಿಟ ಥೈ ಎಂದು ನರ್ತನ ಮಾಡಿ ಹೋಗಿ. ಅಣ್ಣ ಅಣ್ಣ, ಇವರಾರು ನನ್ನ ಪತಿಗಳಲ್ಲವಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಭಾಗದ ಮೃತ್ಯು ಸ್ವರೂಪರು. ನನ್ನ ಪ್ರತಿಜ್ಞೆ ಈಡೇರಬೇಕಾದ್ರೆ ನನಗೆ ನಿನ್ನ ಆಶೀರ್ವಾದ ಒಂದಿದ್ದರೆ ಸಾಕಣ್ಣ, ಒಂದಿದ್ದರೆ ಸಾಕು. ನಾನೇ ರಣಚಂಡಿಯಾಗಿ ಆ ರಣರಂಗವನ್ನು ಪ್ರವೇಶಿಸುತ್ತೇನೆ. ಆ ದುರದೃಷ್ಟಾಸನನ ಎದೆಯನ್ನು ಬಗೆದು ಅವನ ಬಿಸಿಲು ರಕ್ತದಿಂದ ಈ ನನ್ನ ಬೆಚ್ಚಿದ ಮುಡಿಯನ್ನು ನಾನೇ ಕಟ್ಟಿಕೊಳ್ಳುತ್ತೇನೆ. ಒಂದು ವೇಳೆ ಅದು ನನ್ನಿಂದ ಆಗದ ಪಕ್ಷದಲ್ಲಿ ಅಗ್ನಿಪುತ್ರೆಯಾದ ನಾನು ಅಗ್ನಿಯಲ್ಲೇ ಬಿದ್ದು ಸಾಯುವೆನು ಕೃಷ್ಣ, ಅಗ್ನಿಯಲ್ಲೇ ಬಿದ್ದು ಸಾಯುವೆನು. ಈಗ ಚೆನ್ನಾಯಿತು. ಸಹಜ ರೈವರ ನಿರ್ಧಾರವೇ ಒಂದು, ಈಕೆಯ ಅಭಿಪ್ರಾಯವೇ ಮತ್ತೊಂದಾಗಿರುವುದಲ್ಲ. ಅದಕ್ಕೆ ನಾನೇನು ಮಾಡಲೇ ಕೃಷ್ಣ? ನೀನೇನು ಮಾಡಿ, ಆಕೆಯ ಅಭಿಪ್ರಾಯ ಬೇರೆ ಆಯ್ತಲ್ಲ ಎಂದು ಹೇಳಿದನಷ್ಟೇ. ಏಕೆ? ದ್ರೌಪದಿ ಹೇಳಿದ್ದನ್ನು ನೀನು ಕೇಳಲಿಲ್ಲವೇ? ಸಾಕು ಬಿಡು. ಯಾಕೆ? ನೀನು ಕೇಳಿಸಿಕೊಳ್ಳಲಿಲ್ಲವೇ? ಅದರಿಂದಾಗುವ ಪ್ರಯೋಜನವಾದರೂ ಏನು? ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿದೆಯಾ, ಆದರೆ ಸತಿಯ ಅರ್ಥನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಪತಿಗಳಲ್ಲವೇ? ಅವರೇ ಅದನ್ನು ಪರಿಹರಿಸಿಕೊಳ್ಳಲಿ. ಅದಕ್ಕೂ ಈ ಭೀಮನಿಗೂ ಸಂಬಂಧವಿಲ್ಲ. ಸಂಬಂಧವಿಲ್ಲದಿದ್ದರೆ ಅಂದು ಕುರುಸಭೆಯಲ್ಲಿ ಮಡದಿ ಪಾಂಚಾಲಿಯ ಜಡೆಗೆ ಕೈ ಚಾಚಿದ ಕೆಡುಗ ದುಶಾಸನನ ಒಡಲರಿದು ಮಡದಿ ಪಾಂಚಾಲಿಯ ಜಡೆಗೆ ಕೈ ಚಾಚಿದ ಕೆಡುಗ ದುಶಾಸನನ ಒಡಲರಿದು ಆತನದೆಯ ಬಿಸಿ ರಕ್ತದಿ ಅತಿ ದ್ರೌಪದಿಯ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನೆನು ಅಂದು ನೀ ಕೂಡಿದ ಮಹಾಸಭಿಕರ ಬಹುಬೀಕರದಿ ಮಾಡಿದ ಶಪಥವು ವಿಫಲವಾಯಿತೆಂಬ ಅಪಮಾನವೇ. ಭೀಮಾ ಭೀಮಾ ಬಕಾಸುರ ಮರ್ದನ ಅಡಗಲೇ ನಿನ್ನ ಕೂಗ ಕಂಠದ ಕರುಳರಿಯುವ ಬಿರುನುಡಿ. ಕಣ್ಣೀರು ಕರೆಯದಿರುವಲ್ಲ ಭೇ, ಈ ನಿನ್ನ ಕಣ್ಣೀರಿಗೆ ಪ್ರತಿಫಲವಾಗಿ ಆ ನನ್ನ ವೈರಿ ಹೆಂಡತಿಯರ ಕಣ್ಣಲ್ಲಿ ಶತಸಹಸ್ರ ಮಡಿಯ ಕಂಬನಿಯನ್ನೇ ಹರಿಸುವೆ. ಕಾಲನೇ ಕೌರವರಿಗೆ ಬೆಂಬಲವಾಗಿ ನಿಲ್ಲಲೇ, ಕಾಲಕ್ಕೆ ಕೊರೋ ಸಮುದ್ರವ ಸಾಲೆ ತರುವೆನ. ಸುತೆ ದುರ್ಯೋಧನ ದುಶ್ಯಾಸನ ದುಷ್ಟ ಕೀಟಗಳ ಪುಡಿಗೈದು ದುಶ್ಯಾಸನ ಒಡಲನ್ನು ಬಗೆದ ಈ ನಿನ್ನ ಬಿಡುಮುಡಿಯನ್ನು ಕಟ್ಟಿಸುವೆ. ಪಡದಿರು ವ್ಯತೆಯ ಓ ನರಕಾಸುರ ಮರ್ದನ, ಕೇಳನ್ನ ಅಭಿಪ್ರಾಯವ ಆ ವೈರಿಗಳನ್ನು ಕುರುಕುಲಾದ ಮಲನು ವಧಿಸುವೆನು. ವೈರಿ
ವಧಿಸುವೆನು ಅನುಜರೆಂಬುವ ಅಕ್ಕರೆಗೆಲ್ಲವ ಕಪ್ಪಿದ ಪೂರ್ಣನ ಕೊನ್ನೆಗಳ ಅನುಜರೆಂಬುವ ಅಕ್ಕರೆಗೆಲ್ಲವ ಕಪ್ಪಿದ ಪೂರ್ಣನ ಕೊನ್ನೆಗಳ ಒಕ್ಕರವೆಲ್ಲವ ಭಕ್ಷಿ ಸುಮಗನ್ಯಾಯ ವಯಸ್ಸಿದ ರಕ್ತಸರಂ ಒಕ್ಕಸವೆಲ್ಲವ ಭಕ್ಷಿಸಿ ಸುಮಗನ್ಯಾಯ ವಯಸ್ಸಿದ ರಕ್ತಸರಂ ಲೆಕ್ಕಿಸದೆ ಹಕ್ಕಡಗಿಸಿ ಮಣ್ಣುಕ್ಕಿತ ವೀರದ ನಿರಾಳದೊಳಗೆ ಲೆಕ್ಕಿಸದೆ ಹಕ್ಕಡಗಿಸಿ ಮಣ್ಣುಕ್ಕಿತ ವೀರದ ನಿರಾಳದೊಳಗೆ ಸದೆಯ ಕತ್ತಿಯ ಗರ್ಭದಿಂದ ಸದೆಯ ಕತ್ತಿಯ ಗರ್ಭದಿಂದ ಎಲೆಯನ್ನು ಮಗದು ಬೈರೆ ಕೊರಕಲಾದ ಮಲನು ವಧಿಸುವೆನು ಸಿರಿಯೆಂದರಗೋ ದುರಹಂಕಾರವೇ ಸಿರಿಯೆಂದರಗೋ ದುರಹಂಕಾರ ಬೆಕ್ಕರಿಸಿಕೊಂಡು ಸತ್ಯವಿಲ್ಲ ಬೈರೆ ಕೊರಕಲಾದ ಮರನು ತೆಗೆದವಿತ ತಂದೆಯಲ್ಲ ನನಗೊಪ್ಪದು ಹೌದು ವಾಸುದೇವ, ಈ ದೃಪದ ಕುವರರಿಗೆ ಕವಿದಿರುವ ಅಂಧಕಾರವನ್ನು ನಾಶ ಮಾಡದ ಹೊರತು ಇನ್ನೆಲ್ಲಿಯ ಶಾಂತಿ ಸಮಾಧಾನ. ಅಲ್ಲದೆ ಈ ಸವ್ಯಸಾಚಿಯ ರೋಷಾಗ್ನಿಯು ದಗದಗಿಪ ರೋಷಾಗ್ನಿಯಂತೆ ಆ ಕೌರವ ವಂಶವನ್ನೇ ಸುಡಲು ಸಿದ್ಧವಿರುವಾಗ ಆ ಕರ್ಣನ ಶಿರಸ್ಸನ್ನು ಎಂದು ನೆಲಕ್ಕುರುಳಿಸುವೆನು, ಅಂದೇ ನನ್ನ ಮನಸ್ಸಿಗೆ ನೆಮ್ಮದಿ. ಆ ಕೌರವರಿಗೂ ನಮಗೂ ಸಂಧಿಯೇ ಅಸಾಧ್ಯ. ಪಾಲಾಕ್ಷಣಂ ಮೆಚ್ಚಿಸಿ ಪಡೆದೆ ನಾಂ ಪಾಶುಪತಾಸ್ತ್ರವಂ ವಿಧ ವಿಧಾಸ್ತ್ರ ಪ್ರಯೋಗದಿ ಪಡೆದೆ ನಾಂ ವಿಜಯನೆಂಬ ಬೆಸರಂ. ಹರಿಗಳ ಹತಗೈಯರು ಅಮಿತೋತ್ಸಾಹದಿಂದಿಯ ಅನುಜರ ನೋಯಿಸುವುದು ತರವೆ ಧರ್ಮ ಜಗೆ ಕೃಷ್ಣ. ಯುದ್ಧವು ನಡೆದೇತಿರಬೇಕು. ಧರ್ಮನಂದನ, ಭೀಮಾರ್ಜುನರು ಬಹಿರಂಗದಲ್ಲಿ ಯುದ್ಧ ಶಾಂತಿಗೆ ಸಮ್ಮತಿಸದಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗಿಸಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡಿಕೊಳ್ಳಲಾಗದೆ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡೆ? ನನ್ನ ಬುದ್ಧಿಗೆ ಮಂಕು ಕದಿದೆ ವಾಸುದೇವ. ನನ್ನ ಸಮಸ್ತ ವಿಚಾರವನ್ನು ಅರಿತ ಮಹಾಪ್ರಭು ಇನ್ನೊಂದು ಸಾರಿ ಆ ದುರ್ಯೋಧನನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು. ಆತನು ಅರ್ಧ ರಾಜ್ಯವನ್ನು ಕೊಡಲು ನಿರಾಕರಿಸಿದರೆ 5 ಗ್ರಾಮಗಳನ್ನಾದರೂ ಕೊಡು ಅಂತ ಕೇಳು. ಯುದ್ಧವು ಖಂಡಿತ ಬೇಡ. ಧರ್ಮನಂದನ, ನಿನ್ನ ನೆಮ್ಮದಿಗಾದರೂ ನಾನು ಸಂಧಿಗಾಗಿ ಪ್ರಯತ್ನಿಸುವೆನು. ಭೀಮಾರ್ಜುನರಿಬ್ಬರ ಸೇಡಿನ ಜ್ವಾಲೆಯು ಹಾರಲೇಬೇಕು. ತಂಗಿ ದೃಪದ ನಂದಿನಿಯ ಕಣ್ಣೀರಿನ ಕಾಲುವೆಯು ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಳೆಯೇ ಕುರುಸಭೆ. ಅಣ್ಣ, ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಆಗಿರುವುದು ಕೃಷ್ಣ. ಪಡೆದಿರು ನೀ ಶಾಂತಿಯ ತಾಳೈ ತನಯೇ ನಿನ್ನಯ ಮನದಿ ಪಡೆದಿರು ನೀ. ವ್ಯಾಕುಲ ಪಡಲೇಕೆ ಗುರುರುರ ಎಳೆದೀನು. ವ್ಯಾಕುಲ ಪಡಲೇಕೆ ಗುರುರುರ ಎಳೆದೀನು. ಮರವನೆ ನಿಮ್ಮನು ಮುಲವೈರಿ
ತಂಗಿ ಮದಿಸಿದ ಕೌರವನ ಮೂಲವ ಪಾಂಡವ ಕೀರ್ತಿಯ ಮುಗಿಲಲೆ ಮೇಲಕ್ಕೆ ಪಾಂಡವ ಕೀರ್ತಿಯ ಮುಗಿಲಲೆ ಮೇಲಕ್ಕೆ ನಿನ್ನಯ ಮನದ ಬೇಗೆಯನ್ನು ನಂಬಿದೆ ನಿನ್ನಯ ಮನದ ಬೇಗೆಯನ್ನು ನಂಬಿಸಿ ಸರ್ಪಲಾಂಡನದ ದರ್ಪ ಮುರಿದ ಕಪಿ ಕೊಡವ ದಿಗ್ವಿಜಯದ ಸರ್ಪಲಾಂಡನದ ದರ್ಪ ಮುರಿದ ಕಪಿ ಕೊಡವ ದಿಗ್ವಿಜಯದ ಶಾಂತಿಯ ತಾಳ ತನಯೇ ನಿನ್ನಯ ಮನದಿ ತನಯಳ ಮನದಲ್ಲಿ